ಏನಾದ್ರು ಆ ಥರದ ಪಾತ್ರಗಳಲ್ಲಿ ನಿಮ್ಮನ್ನ ನಾವು ನೋಡೋ ಚಾನ್ಸ್ ಎಲ್ಲಿ ಎಣ್ಣೆ ಹಾಕೊಂಡದ್ದು ನಿಮ್ ಕೂದಲು ತುಂಬಾನೇ ಸ್ಟೈಲಿಶ್ ಆಗಿರುತ್ತೆ ಮೂವೀಸ್ ಅಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ. ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನ ಬಿಟ್ಟು ಏನಾದ್ರು ಬೇರೆ ತರ ಏನಾದ್ರು ಮಾಡ್ಬೋದಾ ಸರ್? See, very valid question. Let us go back in time a little. ಹುಚ್ಚವಾಡ, ವಾಲಿ, ದಮ್, ಅದಾದ್ಮೇಲೆ ಸ್ವಾತಿ ಮತ್ತು ಸ್ವಲ್ಪ ಈ ಕಡೆ ಬರ್ತಾ ಆಟೋಗ್ರಾಫ್, ಮುಸ್ಸಂಜೆ ಮಾತು, ಇದೇ ತರ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ಇಫ್ ಯು ರಿಯಲೈಸ್ ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡೋಣ, ನಂಗೆ ನೆಸೆಸಿಟಿ ಇಲ್ಲ. ಒಂದು ಟೈಮ್ ಆದ್ಮೇಲೆ ಅರ್ಥ ಆಯ್ತು, ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನ ಸೆಕೆಂಡ್ ರೋ ಥರ್ಡ್ ರೋಗ್ ಇಡ್ತಾ ಇದ್ದಾರಲ್ಲ, ಕರೆಯುವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. ದೆನ್ ವಿ ರಿಯಲೈಸ್ಡ್ ಅಲಾಂಗ್ ವಿತ್ ದಟ್ ವಾಟ್ ಯು ನೀಡ್ ಟು ಸೇ ಇಸ್ ಕಮರ್ಷಿಯಲಿ, ಬಿಕಾಸ್ ನಿಮ್ಮ ಓಪನಿಂಗ್ ಮ್ಯಾಟರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ವೇರ್ ಇಸ್ ದ ಗ್ರೋತ್ ಆಫ್ ಅನ್ ಆಕ್ಟರ್. ಅಂಡ್ ಗ್ರೋತ್ ಆಫ್ ಅನ್ ಆಕ್ಟರ್ ಅಂತ ಬಂದಾಗ ಪರ್ಸನಲಿ ಬರೀ ದುಡ್ಡು ಮಾತ್ರ ಬರಲ್ಲ. ನೀವು ಎಷ್ಟು ಗ್ರೋ ಆಗ್ತಿರೋ ದಟ್ ಮಚ್ ಮನಿ ಕಮ್ಸ್ ಇನ್ ಟು ದ ಫಿಲ್ಮ್ ಟು ಟೆಲ್ ಅ ಬೆಟರ್ ಫಿಲ್ಮ್, ಬೆಟರ್ ಸ್ಟೋರಿ, ರೈಟ್? ಅವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ರು, ಆವರೇಜ್ ಆಗಿತ್ತು. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಹೋಗ್ತಾ ಮಾಣಿಕ್ಯ ಆಗುತ್ತೆ. ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟಿವ್ ರವಿ ಸರ್ ಇದ್ರು, ಎಲ್ಲ ಇದ್ರು. ಜನ ಅದನ್ನು ನೋಡೋ ಬೇರೆ ಕಡೆ ಬಿಟ್ಟರು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ ದಟ್ ದೇರ್ ಇಸ್ ಅ ವೇ ವಿ ಕ್ಯಾನ್ ಟೆಲ್ ಎನಿಥಿಂಗ್. ಬಟ್ ಈಗ ಬರ್ತಾ ಬರ್ತಾ ನೀವು ಅದಾದನ್ನು ನೋಡಿರಲ್ಲ, ವಾಟ್ ಎವರ್ ಐ ಡಿಡ್. ಬಟ್ ಟುಡೇ ಟೈಮ್ಸ್ ಇಸ್ ನಾಟ್ ಪರ್ಮಿಟಿಂಗ್ ಅಸ್, ಎಸ್ಪೆಷಲಿ ಹಿಯರ್. ಬಟ್ ತಮಿಳಲ್ಲಿ ಐ ಥಿಂಕ್ ಇನ್ ಮಲಯಾಳಮಲ್ಲಿ ದೇ ಹ್ಯಾವ್ ದಟ್ ಪ್ರಾವಿಷನ್ ದಟ್ ಈ ತರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬಾ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಬಟ್ ಟ್ರಸ್ಟ್ ಮೀ, ಇವತ್ತಿಗೂ ಕತೆ ಕೂತ್ಕೊಳ್ಳೋಕೆ ಬರ್ತಾರೆ ನಾವು. ವಿ ಆಲ್ ಟೀಮ್ ನೋ, ನಾನು ಇವತ್ತಿಗೂ ಆ ಥರ ಒಂದು ಕತೆ ಹುಡುಕ್ತಾ ಇರ್ತೀನಿ. ಆ ಥರ ಒಂದು ಇವರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಐ ಹ್ಯಾಡ್ ಸೆಟ್ ಇವ್ರದ್ದು ತಮಿಳಲ್ಲಿ ಮಹಾರಾಜ ಅಂತ ಒಂದು ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಅವುಗಳಿಗೆ ಕೇಳಿಕೆ ನನಗೆ ಮಹಾರಾಜ ಪಡುವ ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರಿಗೆ ಈ ಥರ ಕತೆ ಇಲ್ವಾ ನಿಮ್ಮ ಹತ್ರ, ಈ ಥರ ಬರ್ಕೊಂಬನಿ ನಾವು ಮಾಡೋಣ ಅಂದ್ರೆ ಯಾವ ಥರ ಅಂದ್ರೆ ಜಸ್ಟ್ ರೆಫರೆನ್ಸ್ ಆಗಿ ಹೇಳ್ತಾ ಇರೋದು.